ನಿನ್ನೆಯಿಂದ ಮತ್ತೆ ರಾಜ್ಯದ ಹಲವೆಡೆ ಬಹಳ ಕಡೆ ಮಳೆ ಸುರಿಯೋದಕ್ಕೆ ಆರಂಭ ಆಗಿದೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಬಹಳ ಮಳೆಯಾಗಿದೆ. ರಾತ್ರಿ ಸುರಿದಂತ ಭಾರೀ ಮಳೆಗೆ ಮಂಗಳೂರು ತತ್ತರಾಗಿದೆ. ಮಂಗಳೂರು ನಗರದ ತಗ್ಗು ಪ್ರದೇಶಗಳು ಜಲಾವೃತ ಆಗಿದೆ. ಮಂಗಳೂರು ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬಹಳ ಮಂಗಳೂರಿನ ಈ ಹೊರವಲಯದ ಕೆಲ ಭಾಗಗಳು ಆಮೇಲೆ ಸೆಂಟ್ರಲ್ ಜಾಗದಲ್ಲೂ ಕೂಡ ಅಷ್ಟೇ ಸರಿಯಾಗಿ ಚರಂಡಿ ವ್ಯವಸ್ಥೆ ಎಲ್ಲ ಇಲ್ಲ ಬಹಳ ಕಡೆ. ಹಾಗಾಗಿ ಬಹಳ ಕಡೆ ಮನೆಗೆ ನೀರು ನುಗ್ಗಿದೆ. ಕೊಟ್ಟಾರ ಚೌಕಿಯ ರಾಜಕಾಲುವೆ ಒತ್ತುವರಿ ಸಮಸ್ಯೆ ಅದು ಬಹಳ ಟೈಮಿಂದ ಇರೋ ಸಮಸ್ಯೆ. ಅಲ್ಲೆಲ್ಲ ಪಾರ್ಕ್ ಮಾಡಿದ್ದಂತ ವಾಹನಗಳು ನೀರಿನಲ್ಲೇ ಸಿಕ್ಕಾಕೊಂಡಿವೆ. ಜನಪ್ರತಿನಿಧಿಗಳ ವಿರುದ್ಧವಾಗಿ ಸ್ಥಳೀಯ ನಿವಾಸಿಗಳು ಬಹಳ ಕಿಡಿಕಾರಿದ್ದಾರೆ. ಕೊಟ್ಟಾರ ಚೌಕಿ ಮಾಲೆಮಾರ್ ಭಾಗದಲ್ಲಿ ಈ ತರಣ ಅಂತ ಮಳೆ ಸಂಬಂಧಿತ ರಗಳೆ ಬೆಳಬೆಳಗ್ಗೆನೆ ನಾವು ಗಮನಿಸ್ತಾ ಇದ್ವಿ. ನೋಡ್ತಾ ಇದೀವಲ್ಲ, ಇದೆಲ್ಲ ಸರಿಯಾಗಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದು, ಆಮೇಲೆ ರಾಜಕಾಲುವೆಯ ಒತ್ತುವರಿ ಸಮಸ್ಯೆಯಿಂದಾಗಿ ಈ ತೆರನಾದಂಥ ರಗಳೆ ಪ್ರತಿ ವರ್ಷ ಕೂಡ ಮಳೆಗಾಲ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಆಗ್ತಾ ಇದೆ. ಅದನ್ನೆಲ್ಲ ಸರಿ ಮಾಡಿರೋ ಅಂತ ಅಂದರೆ ಇವರು ಧರ್ಮದ ನಡುವೆ ಗಲಾಟೆ ಮಾಡಿಸೋದು, ಅದರಲ್ಲೇ ಒಂದಷ್ಟು ಓಟ್ ಸೆಳೆಯೋದು, ಇದೇ ಮಾಡ್ಕೊಂಡಿರುವಂಥ ಕಾರಣಕ್ಕಾಗಿ ಜನರ ಈ ತೆರನಾದಂಥ ಸಮಸ್ಯೆಗಳಿದೆಯಲ್ಲ ಇದಕ್ಕೆ ಕೊನೆಯೇ ಇಲ್ಲ ಅನ್ನುವಂಥ ಅಂತಾಗಿದೆ.